ಸಾಯಿಸೋಕ್ ಹೊರಟವನು ಸಾಯ ಕುಸಿದನಾಗಿರ್ಬೇಕು. ನಿನ್ನಂತ ಬಾಬಿಗೆ ಆ ದೇವರೇ ಶಿಕ್ಷೆ ಕೊಡ್ತಾನೆ. ನನ್ನ ಫ್ರೆಂಡ್ಗೆ ಮಾವ ಆಗ್ಬೇಕಾದವ್ ನೀನು. ಅದಕ್ಕೂ ಹೋಗು. ಬೇಗ ರೆಡಿ ಆಗಲ್ಲ. ಆಗ್ತೀನಿ. ಇದ್ಯಾ ಬಾ ನನ್ ಜೊತೆ. ನಾನ್ ಬರಲ್ಲ. ಪ್ರೀತಿಯಿಂದ ಕರೆತಿದ್ದೀನಿ. ಏನ್ ದಾದಾಗಿರಿ ಮಾಡ್ತಿದ್ಯಾ? ಸರಿ, ಅದನ್ನೇ ಮಾಡ್ತೀನಿ. ಬಾ. ಈಗ ನನ್ನ ಚಿತ್ರ ಮದುವೆ ಮಾಡ್ಸಕ್ ಕರ್ಕೊಂಡು ಹೋಗ್ತಿದ್ಯಾ ಅಂತ ನನ್ಗೆ ಗೊತ್ತು. ಮದುವೆ ಮಾಡಿಸಿದ ತಕ್ಷಣ ಎಲ್ಲ ಮುಗ್ದೋಗಲ್ಲ ಮಿಸ್ಟರ್ ಗಿರಿ. ಜೀವನ ಪೂರ್ತಿ ಒಟ್ಟಿಗಿರೋಕ್ಕಾಗಲ್ಲ. ನಾನು ಅವಳ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ಇದೆಲ್ಲ ತಡಿಲಾರ್ದೆ ಯಾವತ್ತೋ ಒಂದಿನ ಅವಳೇ ಸಾಯ ಹೋಗಿ ಮಾಡ್ತೀನಿ. ಸಾಯಿಸ್ತೀಯಾ? ಅವಳನ್ನೇ ಸಾಯಿಸ್ತೀಯಾ? ನೀನ್ ಮಾಡಿರೋ ದ್ರೋಹಕ್ಕೆ ಸಾಯ್ಬೇಕಾದ್ರೆ ನೀನು. ನಾನ್ ನಿನ್ನ ಸಾಯಿಸ್ತೀನಿ. ಕಮಾನ್ ಶೂಟ್ ಮೀ. ನಂಗೆ ಗೊತ್ತು ನೀನ್ ನನ್ನ ಶೂಟ್ ಮಾಡಲ್ಲ ಅಂತ. ಯಾಕೆಂದ್ರೆ ನೀನ್ ಮಾಡಿರೋ ಪ್ಲಾನ್ ಎಲ್ಲ ಫೇಲ್ಯೂರ್ ಆಗೋಗುತ್ತೆ. ಅವಳನ್ನೇನಾದ್ರು ಅಂತ ನಿಂಗೆ ಸಿಟ್ಟು ಬರುತ್ತೆ. ಯಾಕೆಂದ್ರೆ ನಿಂಗೆ ಅವಳ ಮೇಲೆ ಅಷ್ಟು ಪ್ರೀತಿ ಇದೆ. ಇಷ್ಟೆಲ್ಲ ಪ್ರೀತಿ ಇದ್ಮೇಲೆ ಅವಳು ಹೊಟ್ಟೆಲಿರೋ ಮಗುಗ್ ನೀನೇ ಯಾಕೆ ಕಾರಣ ಆಗಿರಬಾರ್ದು? ನೀನ್ ಅವಳನ್ನ ನನ್ನ ತಲೆಗೆ ಯಾಕೆ ಕಟ್ತಿದ್ಯಾ? ನಾಳೆ ನಂಗೆ ಏನಾದ್ರು ಹೆಚ್ಚು ಕಡಿಮೆ ಮಾಡಿ ನಾನ್ ಸತ್ ಮೇಲೆ ಅವಳು ಬರೋ ಆಸೆಯಲ್ಲಿ ಇಬ್ರು ಸುಖವಾಗಿರ್ಬೋದು ಅಂತ. ಹೌದು ತಾನೆ? ಏನೋ ಸುಮ್ಮನಾಗ್ಬಿಟ್ಟೆ. ನಿಜ ಈಚೆ ಬಂತು ಅಂತನ, ಇಲ್ಲ ನಿನ್ ಪ್ರೀತಿ ಪ್ಲಾನ್ ಗೊತ್ತಾಯ್ತು ಅಂತನ? ಹೇಳೋ. ತಾಕತ್ತಿದ್ರೆ ಚಿತ್ರ ತಲೆ ಮೇಲೆ ಕೈ ಇಟ್ಟು ನೀನ್ ಅವಳ ಪ್ರೀತಿಸ್ತಿಲ್ಲ ಅಂತ ಹೇಳ್ತೀಯಾನೋ? ನಾನು ಅವಳ ಪ್ರೀತಿಸ್ತೀನಿ. ಗಿರಿ, ನೀನು ಕಾಕಪಲ್ಲಿ ಅಂಕಲ್, ನಾನ್ ನಿಮ್ಮ ಹತ್ರ ಮಾತಾಡ್ದೆ. ಇಲ್ಲೇ ಮಾತಾಡಕ್ಕಾಗಲ್ವಾ? ಬನ್ನಿ ಅಂತೆ. ಗಿರಿ, ಏನು ನೀ ಕುಡಿದು ಬಂದಿದ್ಯಾ? ನಿನ್ ಗಂಡನ್ ಕೇಳ್ತಾ ಇದ್ಯಾ? ಎಲ್ಲೇ ಹೋದ್ರು ನಿನ್ನ ಬಸರ ಕಾರಣ ನಾನು ಅಂತಾರೆ. ಸ್ನೇಹದ ಹೆಸರಲ್ಲಿ ಎಂತ ದ್ರೋಹ ಮಾಡ್ಬಿಟ್ಟೆ ನೀನು. ನೋಡೋ, ನಮ್ಮಿಬ್ರು ಕುಟುಂಬದ ಮರ್ಯಾದೆ ಹಾಳಾಗ್ಬಾರ್ದು ಅಂತ ನಾನು ನಿನ್ನ ಮದುವೆ ಆಗೋ ತೀರ್ಮಾನ ತಗೊಂಡಿದ್ದೀನಿ. ನೀನ್ ಕುಡ್ದಿರೋ ಮತ್ತಲ್ಲಿ ಬಂದು ಏನೇನೋ ಮಾತಾಡ್ತಾ ಇದ್ಯಾ? ಹೌದು, ಮಾತಾಡಕ್ಕೆ ಅಂತಾನೆ ಮತ್ತಲ್ಲಿ ಬಂದಿದ್ದೇನೆ. ಬಾರ. ಇದು ತಪ್ಪಲ್ವೇನೋ? ನಾವಿಬ್ರು ಫ್ರೆಂಡ್ಸ್ ಅಲ್ವಾ? ಈ ಮದ್ವೆ ಪ್ರೀತಿ ಇದೆಲ್ಲಕ್ಕಿಂತ ನಮ್ ಸ್ನೇಹ ದೊಡ್ಡದಾನೆ. ಡಬ್ಬ ಸ್ನೇಹ. ಒಂದು ಹುಡುಗಿ ಮಧ್ಯ ಸ್ನೇಹ ಎಂತದ್ದೆ? ಬಾ, ಮದ್ವೆ ಬಾ. ಗಿರಿ, ನಿನ್ ಕೈ ಮುಗಿತೀನಿ. ನಿನ್ ಮನ್ಸಲ್ಲಿ ಆತರ ಕೆಟ್ಟ ಯೋಚನೆ ಬರೋದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ನನ್ ಮನ್ಸಲ್ಲಿ ವಿದ್ಯಾನ ಬಿಟ್ಟು ಬೇರೆ ಯಾರು ಇಲ್ಲ. ಲವ್ವಾ, ನಾನು ನಿನ್ನ ಎಷ್ಟು ಪ್ರೀತಿಸಿದೆ ಗೊತ್ತಾ? ಹೇಳ್ಕೊಳಕ್ಕಾಗ್ಲಿಲ್ಲ ಅಷ್ಟೇ. ಬಾ. ಬೇಡ ಗಿರಿ, ಗಿರಿ ಬೇಡ ಗಿರಿ. ಓ, ಬೇಡ ಗಿರಿ, ಬೇಡ ಗಿರಿ. ಚಿತ್ರ, ಪ್ರೀತಿಯಿಂದ ಕೇಳು, ಈ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ. ಆದ್ರೆ ಇವತ್ತೊಂದು ರಾತ್ರಿ ನನ್ನ ಒಳಗೆ. ಬೇಡ ಗಿರಿ, ಪ್ಲೀಸ್. ಬೇಡ ಗಿರಿ, ಪ್ಲೀಸ್.
ಹೌದು ಕಣೋ, ನಾನು ಅವಳ ಪ್ರೀತಿಸ್ತೀನಿ. ಪ್ರೀತಿಲಿ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ಕೊನೆ ಪಕ್ಷ ನಾವು ಪ್ರೀತಿಸೋರು ನಮ್ಮನ್ನು ಪ್ರೀತಿಸ್ಲಿ ಅಂತ ಆಸೆ ಕೂಡ ಇಟ್ಕೋಬಾರ್ದು. ಒಬ್ಬ ತಾಯಿ ತನ್ನ ಮಗುನ ಹೆತ್ತು ಹೊತ್ತು ಬೆಳೆಸೋವಾಗ ಅವನು ಮುಂದೆ ಬೆಳೆದು ದೊಡ್ಡವನಾಗಿ ನನ್ನ ಸಾಕ್ತಾನೆ ಅಂತ ಆಸೆ ಇಟ್ಕೊಂಡ್ಬಿಟ್ರೆ ಅದು ಪ್ರೀತಿ ಅಲ್ಲ, ಪ್ರೀತಿ ಅಲ್ಲ. ಏಯ್, ಅವಳು ಹೊಟ್ಟೆಲಿರೋ ಮಗುಗೆ ನಾನು ಕಾರಣ ಅನ್ನೋ ಅನುಮಾನದ ಮೇಲೆ ತಾನೆ ನೀನೊಳ್ಳೆ ಮದುವೆ ಆಗ್ತಾ ಇಲ್ಲ ಇದೆಯಾ? ಅವಳು ಯಾವತ್ತಿದ್ರು ನಿನ್ನೆ ಪ್ರೀತಿಸ್ತಾಳೆ ಕಣೋ. ನನ್ ಪ್ರಾಣ ಕೊಟ್ಟಾದ್ರೂ ಪರವಾಗಿಲ್ಲ, ನಮ್ ಫ್ರೆಂಡ್ಶಿಪ್ ಪ್ರೂವ್ ಮಾಡ್ತೀನಿ. ವಿದ್ಯಾ, ಮಗನೇ, ನಿನಗೇನು ಆಗ್ಲಿಲ್ಲ ತಾನೆ? ಏನ್ ಡ್ಯಾಡಿ ಇದೆಲ್ಲ? ನನ್ಗೆ ಯಾವುದೇ ರೀತಿ ಸಂಬಂಧ ಇಲ್ದವನು ನನ್ ಜೀವನ ಉಳ್ಸೋಕೆ ತನ್ನ ಪ್ರಾಣ ಕೊಡಕ್ಕೂ ಲೆಕ್ಕ ಮಾಡ್ಲಿಲ್ಲ. ಆದ್ರೆ ನೀವು ನನ್ನ ತಂದೆಯಾಗಿನೂ ಡ್ಯಾಡಿ, ನಾನ್ ಚಿಕ್ಕವನಾಗಿದ್ದಾಗಿಂದಲೂ ಏನ್ ಕೇಳಿದ್ರು ಕೊಡಿಸ್ತಾ ಇದ್ರಿ. ಈ ಕೊನೆದಾಗ ಒಂದ್ ಕೇಳ್ತೀನಿ, ನೀವು ನಿಜವಾಗ್ಲೂ ನಮ್ಮ ಅಪ್ಪ ತಾನೆ? ಅದು ನಿಜ ಆಗಿದ್ರೆ ಇನ್ಮೇಲೆ ನನ್ನ ಜೀವನದಲ್ಲಿ ತಲೆ ಹಾಕ್ಬೇಡಿ. ನಿನ್ ತಂದೆ ಕಾಲಿಂದಲೂ ನಿಮ್ಮನೆ ಸೇವೆ ಮಾಡ್ತಾ ಬ್ರಹ್ಮಚಾರಿಯಾಗಿ ಉಳ್ಕೊಂಡ್ಬಿಟ್ಟೆ ನಾನು. ನಮ್ಮಪ್ಪನ ಕೊಳ್ಳೆ ಇಡಕ್ಕೆ ನಾನಿದ್ದೆ. ನನಗ್ ಕೊಳ್ಳೆ ಇಡಕ್ಕೆ ನೀನಾದ್ರೂ ಇದೆಯಾ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿನಗೆ ಕೊಳ್ಳೆ ಇಡಕ್ಕೆ ಯಾರೂ ತಿಕ್ಕಿಲ್ಲ. ಇವಾಗ ಸ್ವಂತ ಹೆತ್ತ ಮಗಳನ್ನೇ ಕಾರ್ಪೊರೇಷನ್ ಅವ್ರಿಗೆ ಕೊಟ್ಟ ಮಹಾನ್ ಭಾವ ನೀನು. ಇನ್ನೂ ನೀನು ನಂಬ್ಕೊಂಡಿದ್ರೆ ನನ್ನ ಜೀವನದ ಕೊನೆಯ ದಿನಗಳನ್ನಾದ್ರೂ ಮನುಷ್ಯರ ಮಧ್ಯೆ ಬದುಕಬೇಕು ಅಂತ ಅನ್ಕೊಂಡಿದ್ದೆ. ಸ್ವಾಮಿ, ಮುಹೂರ್ತ ಟೈಮ್ ಮೀರೋಗ್ತಾ ಇದೆ. ಪುರೋಹಿತ್ರೆ, ಸ್ವಲ್ಪ ಇರಿ, VIP ಬರ್ಬೇಕು. ಯಾರ VIP? ಹಾಯ್ ಹಾಯ್. ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಳ್ಳಿ ಬೇಗ ತಾಳಿ ಕಟ್ರಿ ಸ್ವಾಮಿ, IST ಗೆ ಲೇಟ್ ಆಗ್ತಿದೆ. ಗಟ್ಟಿ ಮಾಡ, ಗಟ್ಟಿ ಮಾಡ. ಏನು ಎಲ್ರು ಸಂತೋಷವಾಗಿದ್ದೀರಾ? ಓಹೋ, ಇವ್ರದ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಓ, ಆಗ ನಾನು ಲವ್ ಮ್ಯಾರೇಜು ಅನ್ಕೊಂಡೆ. ಲವ್ ಮ್ಯಾರೇಜ್ ಕಣ್ರಿ. ಅದೇ ರೀ, ಅರೇಂಜ್ ಮ್ಯಾರೇಜ್ ಅಲ್ಲ, ಲವ್ ಮ್ಯಾರೇಜು ಅಂತ ನಾನು ಅನ್ಕೊಂಡೆ. ಲವ್ ಮ್ಯಾರೇಜಾ? ನನಗೆ ಸ್ವಲ್ಪ ಕಿವಿ ಕೇಳಿಸಲ್ಲ, ಇಷ್ಟು ಕಿಚ್ಕೊಳ್ಳೋದು ಬೇಕಾಗಿಲ್ಲ. ಜೀಸಸ್ ಫಸ್ಟ್ ಟೈಮ್ ಒಪ್ಕೊಂಡವನೇ ಅವನ ಲೈಫ್ ಅಲ್ಲಿ ಅವನು ಕಿವಿ ಕೇಳ್ಸಲ್ಲ ಅಂತ.